ನಾವು ದಿನ ಯೂಸ್ ಮಾಡ್ತಾ ಇದ್ದೀವಲ್ಲ ಸ್ಕಿನ್ ಕೇರ್ ಹೇರ್ ಕೇರ್ ಪ್ರಾಡಕ್ಟ್ಸ್, ಅದರಲ್ಲಿ ಬಳಸ್ತಿರುವಂಥ ಇಂಗ್ರೀಡಿಯೆಂಟ್ಸ್ ನಮ್ಮ ಬಾಡಿಗೆ ಎಷ್ಟು ಸೇಫ್ ಆಗಿದೆ. ಆರ್ಗ್ಯಾನಿಕ್ ನ್ಯಾಚುರಲ್ ಹೇರ್ ಆಯಿಲ್ಸ್ ಅಂತ ಎಲ್ಲ ಮಾರ್ಕೆಟ್ ಮಾಡ್ತಾ ಇದ್ದಾರಲ್ಲ, ಅದರಲ್ಲಿ ಈ ಗಿಡಮೂಲಿಕೆಗಳಿದೆ, ಇಷ್ಟು ಆಯುರ್ವೇದಿಕ್ ಮೆಡಿಸಿನ್ಸ್ದು ಸತ್ವ ಇದೆ, ಎಕ್ಸ್ಟ್ರಾಕ್ಟ್ ಇದೆ ಅಂತ ಹೇಳ್ತಾರಲ್ವ. ಆ ಎಕ್ಸ್ಟ್ರಾಕ್ಟು ಆ ಒಂದು ಪ್ರಾಡಕ್ಟಲ್ಲಿ ಎಷ್ಟು ಪರ್ಸೆಂಟ್ ಇದೆ ಮೆನ್ಷನ್ ಮಾಡ್ತಿದ್ದಾರೆ? ಇಂಗ್ರೀಡಿಯೆಂಟ್ ಲಿಸ್ಟಲ್ಲಿ ಮೆನ್ಷನ್ ಮಾಡ್ತಾ ಇಲ್ಲ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಬ್ಯೂಟಿ ಮಾರ್ಕ್. ನಮ್ಮ ದೇಶದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳು ಕಮ್ಮಿ ಇದ್ದಾವೆ, ಆದರೆ ಮಾರ್ಕೆಟ್ ಮಾಡ್ತಾ ಇರೋ ಬ್ರ್ಯಾಂಡ್ಗಳು ತುಂಬ ಇದ್ದಾವೆ. ಅಂದರೆ ತಯಾರಾಗೋ ಒಂದು ಕಾರ್ಖಾನೆಗಳು ಸ್ವಲ್ಪನೇ, ಆದರೆ ಅದನ್ನು ತೊಗೊಂಬಂದು ಬೇರೆ ಬೇರೆ ಬಾಕ್ಸ್ಗಳಿಗೆ ಹಾಕಿ ಚೆನ್ನಾಗಿ ಪ್ಯಾಕೇಜಿಂಗ್ ಮಾಡಿ ಲೇಬಲ್ ಮಾಡಿ ಒಂದು ಇಂಪ್ರೆಸಿವ್ ಆಗಿ ನಾವು ಇಂಪ್ರೆಸ್ ಆಗೋ ಥರ ಒಂದು ಪ್ಯಾಕೇಜ್ನ ಮಾಡಿ ತಂದು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಕರೆಕ್ಟಾಗಿ ನೋಡಿದ್ರೆ ಈ ಎಷ್ಟೋ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದಾರಲ್ಲ ಕೆಮಿಕಲ್ಸ್, ಅದೆಲ್ಲವೂ ಆಲ್ಮೋಸ್ಟ್ ದ ಬೇಸ್ ಕೆಮಿಕಲ್ಸ್ ಏನಿರುತ್ತೆ ಅದೆಲ್ಲವೂ ಸೇಮೇ. ಅದಕ್ಕೆ ಕಂಪ್ಯಾಟಬಲ್ ಆಗುವಂಥ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ನ ಹಾಕಿ ಬೇರೆ ಬೇರೆ ಫ್ರ್ಯಾಗ್ರೆನ್ಸ್ನ ಆ್ಯಡ್ ಮಾಡಿ ಲೇಬಲಿಂಗ್ ಬೇರೆ ಮಾಡಿ ಬ್ರ್ಯಾಂಡೆಡ್ ಬೇರೆ ಮಾಡಿ ಬೇರೆ ಬೇರೆ ಥರ ಮಾರ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಒಂದು ಅವೇರ್ನೆಸ್ ವಿಡಿಯೋ ಅಷ್ಟೇ. ನಾವು ಏನಕ್ಕೆ ದುಡ್ಡು ಕೊಡ್ತಾ ಇದ್ದೀವಿ ಅಂದರೆ ಇಂಗ್ರೀಡಿಯೆಂಟ್ಸಿಗಲ್ಲ, ಆ ಒಂದು ಪ್ರಾಡಕ್ಟಲ್ಲಿ ಏನೇನಿದೆ ಅದಕ್ಕೆ ದುಡ್ಡು ಕೊಡ್ತಾ ಇಲ್ಲ. ಅವರು ಚೆನ್ನಾಗಿ ಪ್ಯಾಕೇಜ್ ಮಾಡಿ ತಂದು ಮುಂದೆ ಇಡ್ತಾ ಇದ್ದಾರಲ್ಲ, ಅದಕ್ಕೆ ದುಡ್ಡು ಕೊಡ್ತಾ ಇದ್ದೀವಿ. ಅವರು ಪ್ರಮೋಟ್ ಮಾಡಿಸ್ತಾ ಇದ್ದಾರಲ್ಲ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಸೆಲೆಬ್ರಿಟಿಗಳಿಗೆ, ಅದಕ್ಕೆ ದುಡ್ಡು ಪೇ ಮಾಡ್ತಾ ಇದ್ದೀವಿ. ಆದರೆ ನಾವು ಅಷ್ಟು ದುಡ್ಡು ಪೇ ಮಾಡ್ತಾ ಇದ್ದೀವಲ್ಲ, ನಾವು ಯೂಸ್ ಮಾಡ್ತಿರೋಂಥ ಪ್ರಾಡಕ್ಟ್ಸಲ್ಲಿ ಇಂಗ್ರೀಡಿಯೆಂಟ್ಸ್ ಸೇಫ್ ಆಗಿದೆಯಾ? ಎಷ್ಟೋ ಕೆಮಿಕಲ್ಸಿಂದ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ, ಸ್ಕಿನ್ ಇರಿಟೇಷನ್ ಆಗುತ್ತೆ, ಅಲರ್ಜಿಕ್ ರಿಯಾಕ್ಷನ್ಸ್ ಆಗುತ್ತೆ, ನ್ಯೂರೋಲಾಜಿಕಲ್ ಡಿಸಾರ್ಡರ್ ಬರೋ ಚಾನ್ಸಸ್ ಕೂಡ ಇದ್ದಾವೆ. ಸೆಲೆಬ್ರಿಟೀಸ್ ಬಂದು ಒಂದು ಪ್ರಾಡಕ್ಟ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ, ಆ ಪ್ರಾಡಕ್ಟ್ನ ಅವ್ರು ಯೂಸ್ ಮಾಡ್ತಾರಾ? ಅವ್ರು ಯೂಸ್ ಮಾಡೋದಿಲ್ಲ. ಎಷ್ಟೊಂದು ಜನ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ನೋಡ್ಬೋದು, ಯೂಟ್ಯೂಬಲ್ಲಾಗಲಿ ಇನ್ನೊಂದು ಕಡೆ ಯೂಟ್ಯೂಬು ಇನ್ಸ್ಟಾಗ್ರಾಮಲ್ಲಿ ಈ ಒಂದು ಪ್ರಾಡಕ್ಟ್ ಚೆನ್ನಾಗಿದೆ ಅದನ್ನು ತೊಗೊಳ್ಳಿ ಅಂತ ಸಜೆಸ್ಟ್ ಮಾಡ್ತಾರೆ. ಅಲ್ಲಿ ಮೇಲ್ಗಡೆ ನೋಡ್ಬೋದು ಸ್ಪಾನ್ಸರ್ಡ್ ಬೈ, ಕೊಲಾಬ್ರೇಷನ್ ವಿತ್ ಬರ್ತಾ ಇರುತ್ತೆ. ಅಂದರೆ ಆ ಪ್ರಾಡಕ್ಟ್ಸ್ನ ಅವ್ರು ಯೂಸ್ ಮಾಡಲ್ಲ, ಬಸ್ ನಿಮ್ಗೆ ತೊಗೊಳ್ಳಿ ಅಂತ ಸಜೆಸ್ಟ್ ಮಾಡ್ತಾರೆ. ನಮ್ಮ ದೇಶದಲ್ಲಿ ಫುಡ್ ಮೇಲೆ ಇರೋವಂಥ ರೆಗ್ಯುಲೇಷನ್ಸ್ ನಾವು ಯೂಸ್ ಮಾಡೋವಂಥ ಕಾಸ್ಮೆಟಿಕ್ಸ್ ಮೇಲೆ ಅಷ್ಟು ಸ್ಟ್ರಿಕ್ಟಾಗಿಲ್ಲ. ಎಕಾನಮಿ ಮಾರ್ಕೆಟ್ ಹೇಗೆ ರನ್ ಆಗುತ್ತೆ ಅಂದರೆ, ನಾವು ಏನು ಡಿಮ್ಯಾಂಡ್ ಮಾಡ್ತೀವಲ್ಲ ಅದನ್ನು ಈ ಕಂಪ್ನಿಗಳು ಸಪ್ಲೈ ಮಾಡ್ತಾರೆ. ನಮ್ಮ ನೀಡ್ ಏನಿರುತ್ತಲ್ಲ ಅದನ್ನು ಅವರು ಫುಲ್ಫಿಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಒಂದೊಂದು ಸಲ ನಮಗೆ ನೀಡೇ ಇರಲ್ಲ, ಹಾಗೂ ನೀಡನ್ನ ಕ್ರಿಯೇಟ್ ಮಾಡ್ತಾರೆ. ನಮ್ಗೆ ಆ ಪ್ರಾಡಕ್ಟ್ಸ್ ಬೇಕೇ ಇರಲ್ಲ, ಹಾಗೂ ನಮ್ಮ ಮೈಂಡು ನಾವು ದುಡ್ಡು ದುಡಿತಾ ಇದ್ದೀವಿ ಅಂತನೋ, ನಮ್ಮ ಹತ್ರ ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿದೆ ಅಂತನೋ ಅದು ಬೇಕಿರಲ್ಲ, ಅನ್ನೆಸೆಸರಿ. ಬಟ್ ಹಾಗೂ ಇದನ್ನು ನೋಡಿ ನಾವು ತೊಗೋತೀವಿ. ಪ್ರೊಸೆಸ್ಡ್ ಫುಡ್ಸಲ್ಲಿ ಕೆಮಿಕಲ್ಸ್, ಪ್ರಿಸರ್ವೇಟಿವ್ಸ್, ಆರ್ಟಿಫಿಷಿಯಲ್ ಫ್ಲೇವರ್ಸ್ ಜಾಸ್ತಿ ಇರ್ತಿತ್ತು. ಅದರಲ್ಲಿ ಏನೂ ಒಂದು ನ್ಯೂಟ್ರಿಷನ್ ವ್ಯಾಲ್ಯೂ ಇರ್ತಾ ಇರಲಿಲ್ಲ. ಅದನ್ನು ಅವೇರ್ನೆಸ್ ಜಾಸ್ತಿ ಆದಷ್ಟು ಕಂಪ್ನಿಗಳು ಏನು ಮಾಡ್ತಾ ಇದ್ದಾರೆ, ಎಕ್ಸ್ಟ್ರಾ ವೈಟಮಿನ್ಸ್ ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದಾರೆ, ಪ್ರಿಸರ್ವೇಟಿವ್ಸ್ ಕಮ್ಮಿ ಮಾಡ್ತಾ ಇದ್ದಾರೆ, ಸೇಫ್ ಆಗಿರೋಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಾ ಇದ್ದಾರೆ. ಹಾಗೆ ಆ ಲೇಬಲಿಂಗಲ್ಲಿ ಪ್ರೋಟೀನ್ ಇಷ್ಟಿದೆ, ವೈಟಮಿನ್ ಇಷ್ಟಿದೆ, ಇದು ಒಂದು ರಿಯಲ್ ಪ್ರಾಡಕ್ಟ್, ಇದು ರಿಯಲ್ ಚಾಕ್ಲೇಟ್, ಇದರಲ್ಲಿ ಏನೂ ಒಂದು ಎಕ್ಸ್ಟ್ರಾ ಕೆಮಿಕಲ್ಸ್ ಇಲ್ಲ ಅಂತ ಹೊಸ ಹೊಸ ಬ್ರ್ಯಾಂಡ್ಸ್ ಬರ್ತಾ ಇದೆ. ಹೊಸದಾಗಿ ಈಗ ಆಲ್ರೆಡಿ ಇರೋ ಕಂಪ್ನಿಗಳು ಕೂಡ ಸೇಫ್ ಆಗಿರೋವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಾ ಇದ್ದಾರೆ. ಈಗ ನಾವು ಯಾವ ಒಂದು ಪ್ರಾಡಕ್ಟ್ ಕೆಮಿಕಲ್ಸ್ ನಾವು ಯೂಸ್ ಮಾಡೋದು ನಮ್ಮ ಬಾಡಿಗೆ ಸೇಫ್ ಆಗಿರುತ್ತೆ, ಅದರಿಂದ ಏನೂ ಕೆಟ್ಟದ್ದು ಆಗಲ್ಲ ಅನ್ನೋದನ್ನು ನಾವು ಪ್ರಿಫರ್ ಮಾಡಿದ್ರೆ, ಬೇರೆ ಬ್ರ್ಯಾಂಡ್ಗಳು ಈ ಮಾರ್ಕೆಟಲ್ಲಿ ಬರೋ ಪ್ರಾಡಕ್ಟ್ಗಳು ಕೂಡ ಆ ಒಂದು ಕೆಮಿಕಲ್ಸ್ನ ಯೂಸ್ ಮಾಡೋದು ನಿಲ್ಲಿಸುತ್ತೆ. ಸೊ ನಾವು ಸೇಫ್ ಇಂಗ್ರೀಡಿಯೆಂಟ್ಸ್ನ ಡಿಮ್ಯಾಂಡ್ ಮಾಡಿದ್ರೆ ಮಾರ್ಕೆಟಲ್ಲಿ ಸೇಫ್ ಇಂಗ್ರೀಡಿಯೆಂಟ್ಸ್ ಬಂದೇ ಬರುತ್ತೆ. ನಾವು ಒಳ್ಳೆ ಪ್ರಾಡಕ್ಟ್ಸ್ನ ಪ್ರಿಫರ್ ಮಾಡಿದ್ರೆ ಬೇರೆ ಕಂಪ್ನಿ, ಬೇರೆ ಬ್ರ್ಯಾಂಡ್ಗಳು ಕೂಡ ಒಳ್ಳೆ ಕೆಮಿಕಲ್ಸ್ನ ಯೂಸ್ ಮಾಡೋದಕ್ಕೆ ಮುಂದೆ ಬರ್ತಾರೆ. ಇಲ್ಲ ಅವ್ರು ಏನೋ ಒಂದು ತಂದಿಡ್ತಾರೆ, ಅವ್ರು ಪ್ರಮೋಟ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸಿಂದ ಪ್ರಮೋಟ್ ಮಾಡ್ತಾರೆ, ಸೆಲೆಬ್ರಿಟೀಸ್ ಕೈಲಿ ಪ್ರಮೋಟ್ ಮಾಡ್ತಾರೆ, ಅವ್ರ ಮಾತುಗಳನ್ನ ನಂಬಿ ನಾವು ತೊಗೊಂಡ್ವಿ ಅಂದರೆ ಅವ್ರು ಅದನ್ನೇ ಕಂಟಿನ್ಯೂ ಮಾಡ್ತಾರೆ. ಇಲ್ಲಿ ನಾನು ಯಾವ ಒಂದು ಸ್ಪೆಸಿಫಿಕ್ ಬ್ರ್ಯಾಂಡ್ಸ್ ಬಗ್ಗೆ ಹೇಳ್ತಾ ಇಲ್ಲ, ಯಾರೊಬ್ಬ ಸ್ಪೆಸಿಫಿಕ್ ಸೆಲೆಬ್ರಿಟಿ ಬಗ್ಗೆ ಮಾತಾಡ್ತಾ ಇಲ್ಲ. ಇಟ್ಸ್ ಜಸ್ಟ್ ಆನ್ ಜನರಲ್ ಅವೇರ್ನೆಸ್ ವಿಡಿಯೋ. ಈ ಕಾಸ್ಮೆಟಿಕ್ ಇಂಡಸ್ಟ್ರಿಯಲ್ಲಿ ಏನು ಆಗ್ತಾ ಇದೆ, ಈಗ ಪ್ರೆಸೆಂಟ್ ಟ್ರೆಂಡ್ ಏನಿದೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ವಿಡಿಯೋ ಅಷ್ಟೇ. ಒಂದು ಇಂಗ್ರೀಡಿಯೆಂಟ್ಸ್ ಹಿಂದೆ ತಿರುಗಿಸಿದ್ರೆ ಆರ್ಗ್ಯಾನಿಕಲಿ ಮೇಡ್, ನ್ಯಾಚುರಲ್ ಆಯಿಲ್ ಅಂತೆಲ್ಲ ಇರುತ್ತೆ, ಇಷ್ಟಿಷ್ಟೊಂದು ಆಯುರ್ವೇದಿಕ್ ಮೆಡಿಸಿನ್ ಸತ್ವಗಳಿದೆ ಅಂತಿರುತ್ತೆ. ಆದರೆ ಎಷ್ಟು ಪರ್ಸೆಂಟ್ ಸತ್ವ ಇರುತ್ತೆ ಅದನ್ನು ಮೆನ್ಷನ್ ಮಾಡಿರೋದಿಲ್ಲ. ಎಷ್ಟು ಕನ್ಫ್ಯೂಸಿಂಗ್ ಆಗಿ ಹಾಕಿರ್ತಾರೆ ಅಂದರೆ, ಲಿಕ್ವಿಡ್ ಪ್ಯಾರಾಫಿನಮ್ ಅಂತ ಬರುತ್ತೆ, ಅದು ಪೆಟ್ರೋಲಿಯಂ ಬೈ ಪ್ರಾಡಕ್ಟ್. ಅದನ್ನು ಯೂಸ್ ಮಾಡ್ತಾರೆ, ಕಾಸ್ಮೆಟಿಕ್ ಪ್ರಾಡಕ್ಟ್ಸಲ್ಲಿ ಯೂಸ್ ಮಾಡ್ತಾರೆ, ಯಾಕೆಂದರೆ ಅದು ನಮ್ಮ ಸ್ಕಿನ್ಗೆ ಬೆನಿಫಿಟ್ಸ್ ಇದೆ. ಬಟ್ ಅದು ನ್ಯಾಚುರಲ್ ಇಂಗ್ರೀಡಿಯೆಂಟ್ ಅಲ್ಲ.
ಎಷ್ಟೊಂದು ಈ ಅವೈಲಬಲ್ ಇರೋ ಒಂದು ಪ್ರಾಡಕ್ಟ್ಸಲ್ಲಿ ತಿರುಗಿ ನೋಡಿದ್ರೆ 40% 50% ಲಿಕ್ವಿಡ್ ಪ್ಯಾರಾಫಿನಮ್ ಇರುತ್ತೆ. ಅದು ಎಣ್ಣೆನೇ ಅಲ್ಲ, ಅದು ಪೆಟ್ರೋಲಿಯಂ ಬೈ ಪ್ರಾಡಕ್ಟು. ಅದಕ್ಕೆ ಬೇರೆ ಬೇರೆ ಕಲರ್ಸ್ ಆ್ಯಡ್ ಮಾಡಿ, ಫ್ರಾಗ್ರೆನ್ಸ್ ಆ್ಯಡ್ ಮಾಡಿ ನ್ಯಾಚುರಲ್ ಆಯಿಲ್ ಅಂತ ತಂದಿಡ್ತಾರೆ. ಕೊಕೊನೆಟ್ ಆಯಿಲ್ ಪ್ಲಸ್ ಲಿಕ್ವಿಡ್ ಪ್ಯಾರಾಫಿನಮ್ ಆ್ಯಂಡ್ ಅಲೋವೆರಾ ಎಕ್ಸ್ಟ್ರಾಕ್ಟ್ ಟೋಟಲ್ 40% ಅಂತ ಹಾಕಿರ್ತಾರೆ. ಸೊ ಕೊಕೊನೆಟ್ ಆಯಿಲ್ ಎಷ್ಟು ಪ್ರಮಾಣ ಇದೆ, ಅಲೋವೆರಾ ಎಕ್ಸ್ಟ್ರಾಕ್ಟ್ ಎಷ್ಟು ಪ್ರಮಾಣ ಇದೆ, ಈ ಪೆಟ್ರೋಲಿಯಂ ಬೈ ಪ್ರಾಡಕ್ಟ್ ಎಷ್ಟು ಪ್ರಮಾಣ ಇದೆ ಅಂತ ಹಾಕಿರಲ್ಲ. ಎಲ್ಲ ಕಂಬೈನ್ ಮಾಡಿ 40% ಅಂತ ಹಾಕಿರ್ತಾರೆ. ಇವರು ಪೆಟ್ರೋಲಿಯಂ ಬೈ ಪ್ರಾಡಕ್ಟ್ ಏನಿದೆ ಇದು ಜಾಸ್ತಿನಾದರೂ ಇರ್ಬೋದು, ಅಲೋವೆರಾ ಎಕ್ಸ್ಟ್ರಾಕ್ಟ್ ಎಷ್ಟಾದರೂ ಇರ್ಬೋದು, ಒಟ್ಟಿನಲ್ಲಿ ಇದೆ, ಅದು ಎಷ್ಟು ಅಂತ ಇರಲ್ಲ. ನಮ್ಮ ಲೈಫ್ ಸ್ಟೈಲ್ ಎಲ್ಲ ಕರೆಕ್ಟಾಗೇ ಇದೆ, ಬಟ್ ಸಡನ್ನಾಗಿ ಮುಖದಲ್ಲಿ ತುಂಬ ಪಿಂಪಲ್ಸ್ ಆಗ್ತಾಯಿದೆ. ನನ್ನ ಲೈಫ್ ಸ್ಟೈಲ್ ಕರೆಕ್ಟಾಗೇ ಇದೆ, ನಾನು ಕರೆಕ್ಟಾಗಿ ತಿಂತಾ ಇದ್ದೀನಿ, ಕರೆಕ್ಟಾಗಿ ಮಲ್ಕೋತಾ ಇದ್ದೀನಿ, ನಾನೇನೋ ಅಷ್ಟು ಸ್ಟ್ರೆಸ್ ತಗೋತಾ ಇಲ್ಲ ಅಂತ ಅಂದ್ರೂ ನನ್ನ ಕೂದಲು ತುಂಬ ಉದುರುತ್ತಿದೆ, ನನ್ನ ಮುಖದಲ್ಲಿ ಏನೋ ಪಿಂಪಲ್ಸ್ ಆಗ್ತಿದೆ ಅಂದರೆ ದಯವಿಟ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಅವರು ಮೇನ್ ರೀಸನ್ ಏನು ನಿಮ್ಮ ಬಾಡಿಗೆ ಅಂತ ಹೇಳ್ತಾರೆ. ಇಲ್ಲ ನಾನು ಎಲ್ಲನೂ ಚೆನ್ನಾಗೇ ಇದ್ದೀನಿ, ನನ್ನ ಸ್ಕಿನ್ ಮತ್ತು ನನ್ನ ಹೇರ್ಸ್ನ ನಾನು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು, ಚೆನ್ನಾಗಿ ಆಗಬೇಕು ಅಂತ ಅಂದರೆ ಪ್ರಾಡಕ್ಟ್ಸ್ನ ತೊಗೊಳ್ಳಿ. ಮಾರ್ಕೆಟಲ್ಲಿರೋ ಎಲ್ಲ ಪ್ರಾಡಕ್ಟ್ಸಲ್ಲೂ ಈ ಥರ ಹಾರ್ಮ್ಫುಲ್ ಕೆಮಿಕಲ್ಸ್ ಇದೆ ಅಂತ ಅಲ್ಲ, ಬಟ್ ಇದೆ, ಅದನ್ನು ನೋಡಿ ನಾವು ತೊಗೋಬೇಕು. ಎಕ್ಸ್ಟರ್ನಲ್ ಅಂದರೆ ಹೊರಗಡೆಯಿಂದ ಅಪ್ಲೈ ಮಾಡೋದಕ್ಕಿಂತ ನಾವು ಒಳಗಡೆ ನಮ್ಮ ಬಾಡಿ ಒಳಗಡೆಗೆ ಏನು ಫುಡ್ ಕೊಡ್ತೀವಿ ಅನ್ನೋದು ತುಂಬ ಎಫೆಕ್ಟಿವ್ ಆಗಿರುತ್ತೆ. ಸೊ ನಾವು ಹೆಲ್ದಿ ಫುಡ್ಸ್ ತಿನ್ನೋದ್ರಿಂದ ನಮ್ಮ ಬಾಡಿ ಚೆನ್ನಾಗಿರುತ್ತೆ, ನಮ್ಮ ಹೆಲ್ತ್ ಚೆನ್ನಾಗಿದೆ, ನಮ್ಮ ಓವರ್ ಆಲ್ ಹೆಲ್ತ್ ಚೆನ್ನಾಗಿತ್ತು ಅಂದರೆ ನಮ್ಮ ಸ್ಕಿನ್ ಆ್ಯಂಡ್ ನಮ್ಮ ಹೇರ್ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಪ್ರೊಫೆಷ್ನಲ್ಸ್ ಕೂಡ ಆ ಬ್ರ್ಯಾಂಡ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಒಬ್ಬ ಪ್ರೊಫೆಷ್ನಲಿಸ್ಟ್ ಮೇಲೆ ಇಲ್ಲ ಒಬ್ಬ ಡಾಕ್ಟ್ರ್ ಮೇಲೆ ಸೋಷಿಯಲ್ ಮೀಡ್ಯಾದಲ್ಲಿ ಬರೋರ ಮೇಲೆ ಟ್ರಸ್ಟ್ ಇದೆ ಅಂದರೆ ದಯವಿಟ್ಟು ಅವ್ರನ್ನ ಆನ್ಲೈನ್ ಕನ್ಸಲ್ಟ್ ಮಾಡಿ, ಅವ್ರ ಹತ್ರ ಕನ್ಸಲ್ಟೇಷನ್ ತೊಗೊಳ್ಳಿ. ನನಗೆ ಈ ಥರ ಪ್ರಾಬ್ಲಮ್ ಆಗ್ತಿದೆ, ನನ್ನ ಬಾಡಿ ಹೀಗಿದೆ, ಯಾವ ಟೆಸ್ಟ್, ಆನ್ಲೈನ್ ಕನ್ಸಲ್ಟೇಷನ್ ತೊಗೊಳೋದ್ರೆ ಬೆಸ್ಟ್. ಅವರು ಹೇಳೋ ಜನರಲ್ ಇನ್ಫಾರ್ಮೇಷನ್ ಒಳ್ಳೆಯದೇ, ಆದರೆ ಪೇಯ್ಡ್ ಕೊಲಾಬ್ರೇಷನ್ ಮಾಡೋ ಒಂದು ವೀಡಿಯೋಗಳಿಂದ ಎಚ್ಚರವಾಗಿರಿ. ಬ್ಲೈಂಡಾಗಿ ಯಾವುದೇ ಒಂದು ಕಾಸ್ಮೆಟಿಕ್ಸ್ನ ತೊಗೊಂಡು ನಮಗೆ ನಾವು ಹಾರ್ಮ್ ಮಾಡ್ಕೊಳ್ಳೋದು ಬೇಡ. ಸೊ ಬಿ ಕೇರ್ಫುಲ್ ವೈಲ್ ಚೂಸಿಂಗ್ ಯುವರ್ ಪ್ರಾಡಕ್ಟ್ಸ್. ಸೇಫರ್ ಇಂಗ್ರೀಡಿಯೆಂಟ್ಸ್ ಇರೋದನ್ನು ಚೂಸ್ ಮಾಡೋಣ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇನ್ಫಾರ್ಮೇಟಿವ್ ಅನಿಸಿದ್ರೆ ಬೇರೆಯವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್.